ಯಾರಿಗ್ ಬೇಕ್ರಿ ನಿಮ್ ಹಣ ತಗೊಳ್ಳಿ ಅಂತ ಮುಖಕ್ಕೆ ಹೊಡೆದಂಗೆ ಕೈಯಲ್ಲಿದ್ದ ಕಂತೆ ನೋಟುಗಳನ್ನ ಕಾರಿನಡೆಗೆ ಎಸೆದೇ ಬಿಟ್ಲು ಆ ಮಹಿಳೆ. ಆದ್ರೆ ಆ ಕಾರಿನಲ್ಲಿದ್ದು ಮಾತ್ರ ಸಾಮಾನ್ಯ ವ್ಯಕ್ತಿಯಲ್ಲ, ಜನಪ್ರತಿನಿಧಿ ಎನ್ನಿಸಿಕೊಂಡಿರೋ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಕೊಟ್ಟ ಪರಿಹಾರದ ಹಣ 2 ಲಕ್ಷವನ್ನೇ ರಪಕ್ಕಂತ ಆ ಮಹಿಳೆ ಎಸೆದಿದ್ದು ತಮಗಾಗಿರೋ ಅನ್ಯಾಯಕ್ಕಾಗಿ. ಅಷ್ಟಕ್ಕೂ ನಡೆದಿದ್ದಾದ್ರೂ ಏನು ಅಂದ್ರೆ, ಬಾಗಲಕೋಟೆ ಜಿಲ್ಲೆ ಕೇರೂರು ಗ್ರಾಮದ ಘರ್ಷಣೆಯಲ್ಲಿ ಗಾಯಗೊಂಡಿದ್ದವರ ಆರೋಗ್ಯ ವಿಚಾರಿಸಲು ಸಿದ್ದರಾಮಯ್ಯ ಆಶೀರ್ವಾದ ಆಸ್ಪತ್ರೆಗೆ ತೆರಳಿದ್ರು. ಈ ವೇಳೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಆಸ್ಪತ್ರೆಯಲ್ಲೇ ಗಾಯಾಳುಗಳಿಗೆ ತಲಾ 50,000 ಪರಿಹಾರ ನೀಡಿದ್ದರು. ಆದ್ರೆ ಆಸ್ಪತ್ರೆಯಲ್ಲೂ ಆ ಹಣವನ್ನ ಸಂಬಂಧಿಕರು ನಿರಾಕರಿಸಿದ್ರು. ಸಿದ್ದರಾಮಯ್ಯ ಮಾತ್ರ ಹಣ ವಾಪಸ್ ಪಡೆಯದೆ ಹೊರಗೆ ಬಂದಿದ್ರು. ಈ ವೇಳೆ ಕಾರಿನಲ್ಲಿ ಸಿದ್ದರಾಮಯ್ಯ ತೆರಳುತ್ತಿದ್ದ ವೇಳೆ ನಮಗೆ ಹಣ ಬೇಡ, ನ್ಯಾಯ ಬೇಕು ಅಂತ ಕೂಗಿದ ಮಹಿಳೆ ರಜ್ಮಾ ಹಣವನ್ನ ಎಸೆದು ಆಕ್ರೋಶ ಹೊರಹಾಕಿದ್ದಾಳೆ. ನಮಗೆ ಹಣ ಬೇಡ, ನ್ಯಾಯ ಬೇಕು ಅಂತ ಮಹಿಳೆ ರಾಜ್ಮಾ ಕೇಳುವುದಕ್ಕೂ ಒಂದು ಬಲವಾದ ಕಾರಣವಿದೆ. ಹಾಗಿದ್ರೆ ಕೇರೂರು ಗಲಾಟೆಯಲ್ಲಿ ಅಸಲಿಗೆ ನಡೆದಿದ್ದಾದ್ರೂ ಏನು, ತಮ್ಮವರಿಗೆ ಏನಾಯ್ತು? ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ನಲ್ಲಿ ಮಹಿಳೆ ರಾಜ್ಮಾ ಮಾತು. ನೋಡ್ರಿ, ನಮಗ ನ್ಯಾಯ ಕೊಡಿಸ್ರಿ. ನಮ್ಗ ಅಲ್ಲಿ ನಮ್ಮ ಹುಡುಗರು ಸಣ್ಣ ಮಕ್ಕಳು ಎಲ್ಲಿ ಬೇಕಾದಲ್ಲಿ ಓಡಾಡಿ ಹೋಗ್ಯಾವ್ರಿ ಮೇಡಮ್. ಇವ್ರು ಹೊಡ್ಯಾಕ್ ಬಂದಾಗ ಡಾಬಾದಾಗ 4 ಮಂದಿ ನೋಡಿ ಅಟ್ಯಾಕ್ ಮಾಡ್ಯಾರ್ರಿ ಮೇಡಮ್. ನಮ್ಗಲ್ಲಿ ಕೆರೂರು ಮೊದಲು ಹೆಂಗ್ ಶಾಂತಿಲಿಂದ ಇತ್ರಿ ಹಂಗ ಆಗ್ಬೇಕ್ರಿ ಮೇಡಮ್. ಕಠಿಣ ಕ್ರಮ ಕೈಗೊಳ್ರಿ. ಯಾರ್ ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಕೊಡ್ಬೇಕ್ರಿ ಮೇಡಮ್. ನಮ್ಗ ಒಟ್ಟ ಹಿಂದೂ ಮುಸ್ಲಿಂ ಏನಿಲ್ರಿ, ಎಲ್ಲಾ ಒಂದೇ ರೀ. ನಾವು ಪರಿಹಾರ ದುಡ್ಡಕ್ಕಿಂತ ನಮ್ ನ್ಯಾಯ ಕೊಡ್ಸಿದ ಅದ ದೊಡ್ಡ ಪರಿಹಾರ ನೋಡ್ರಿ ಮೇಡಮ್. ಮತ್ ರಫೀಕ್ ತಂಗಿ ಗಂಡ ರೀ, ರಫೀಕ್ ತಮ್ಮ ರೀ, ದಾವಲ್ ಮಲಿಕ್ ತಮ್ಮ ರೀ, ರಾಜಾ ಸಾಬ್ ರೀ. ಮತ್ತೆ ಇನ್ನೊಬ್ಬ ನಮ್ಮ ಅಪ್ಪರಿದ್ರಿ ಹಾಲಿಗೆ ಹೋದಾರ. ಅವ್ರು ಅಲ್ಲಿದ್ದಲ್ಲೇ ಅತ್ತಾಗ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡಸಕ್ ಹಚ್ಚಿದ್ರಿ. ಯಾಕಂದ್ರ ಅವ್ರು ಬಂದ್ರ ಅವ್ರಿಗೆ ಹೊಡಿತಾರ ಅಂತೇಳಿ ಹಾಲ್ ತಗೊಂಡ್ ಅತ್ತಾಗ ಕುಳಿಗೇರಿ ಇಲ್ಲಿಂದ ಇದಕ್ ರಾಮದುರ್ಗ ಕೊಡ್ಸಿವ್ರಿ ನಾವ್ ಅವ್ರಿಗೆ. ಎಲ್ಲಾರು ಒಟ್ಟು ನಮ್ ಜೀವದ ಭಯ ಐತ್ರಿ ನಮ್ಗೆ. ಮಹಿಳಾ ರಜ್ಮಾ ಇಷ್ಟೆಲ್ಲ ರೊಚ್ಚಿಗೇಳಲು ಕಾರಣ ಕೆರೂರು ಘರ್ಷಣೆ. ಜುಲೈ 8ರಂದು ಬಾಗಲಕೋಟೆ ಜಿಲ್ಲೆಯ ಕೂಳಗೆರೆ ಕ್ರಾಸ್ ಬಳಿ ದೊಡ್ಡ ಗಲಾಟೆಯೇ ನಡೆದು ಹೋಗಿತ್ತು. ಈ ಗಲಾಟೆಯಲ್ಲಿ ಡಾಬಾಗೆ ನುಗ್ಗಿದ್ದ ಯುವಕರ ತಂಡ ಏಕಾಏಕಿ ಡಾಬಾ ಮಾಲೀಕರ ಮೇಲೆ ಹಲ್ಲೆ ನಡೆಸಿತ್ತು. ಇದು ಕೋಮು ಸಂಘರ್ಷಕ್ಕೂ ಕಾರಣವಾಗಿತ್ತು. ಈ ಘರ್ಷಣೆಯಲ್ಲಿ ಮಹಿಳಾ ರಜ್ಮಾ ಸಂಬಂಧಿಕರಾದ ಅನೀಫ್, ದಾವಲ್ ಮಲ್ಲಿಕ್, ರಾಜೇಶ್ ಸಾಬ್, ರಫೀಕ್ಗೆ ಆಶೀರ್ವಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಅನ್ಯ ಕೋಮಿನ ಯುವತಿಯನ್ನ ಚುಡಾಯಿಸಿದ್ದಕ್ಕೆ 2 ಗುಂಪುಗಳ ನಡುವೆ ದೊಡ್ಡ ಗಲಾಟೆಯೇ ನಡೆದು ಹೋಗಿತ್ತು. ಇನ್ನು ತಾನು ಪರಿಹಾರವಾಗಿ ಕೊಟ್ಟಿದ್ದ ಹಣವನ್ನ ಮಹಿಳೆ ಎಸೆದಿದ್ದರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಯಾರೋ ಆ ಮಹಿಳೆಯನ್ನ ಎತ್ತಿ ಕಟ್ಟಿದ್ದಾರೆ, ಆದ್ರೆ ನಾವು ಮಹಿಳೆ ಎಸೆದಿದ್ದ ಹಣವನ್ನ ಮಾನವೀಯತೆಯಿಂದ ಮತ್ತೆ ವಾಪಸ್ ಕೊಟ್ಟಿದ್ದೇವೆ, ಘಟನೆಗೆ ಅಲ್ಲ ಮಾನವೀಯತೆಗೆ ಪರಿಹಾರ ಕೊಟ್ಟಿದ್ದೇವೆ ಅಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಇತ್ತ ಈ ಬಗ್ಗೆ ಮೈಸೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹ ಮಾತನಾಡಿ, ಆ ಮಹಿಳೆ ರಕ್ಷಣೆ ಕೇಳೋದ್ರಲ್ಲಿ ತಪ್ಪಿಲ್ಲ, ಶಾಂತಿ ಕದಲುತ್ತಿರುವವರಿಗೆ ಈ ಪ್ರಶ್ನೆಯನ್ನ ಕೇಳಬೇಕು ಅಂತ ಡಿಕೆಶಿ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಸಹ ಮಾತನಾಡಿ, ಸರ್ಕಾರದ ಪರಿಹಾರ ಹಣ ಎಂದು ಆ ಮಹಿಳೆ ಗೊಂದಲ ಮಾಡಿಕೊಂಡು ಹೀಗೆ ಮಾಡಿದ್ದಾಳೆ ಅಂತ ಮಹಿಳೆ ಹಣ ಎಸೆದ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಕಟ್ಟಿರ್ಬೇಕು, ಅವರಿಗೆ ಕೊಟ್ಟು ಕಳಿಸಿದೀವಿ, ಅವರಿಗೆ ಮಾನವೀಯತೆಯಿಂದ ಕೊಡ್ತಕ್ಕಂಥದ್ದು. ಅದು ನಾವು ಅವರ ಎಲ್ಲ ಕಷ್ಟಕ್ಕೆಲ್ಲ ಆಗ್ಬಿಡ್ತದೆ ಅಂತಲ್ಲ ದುಡ್ಡು. ಅದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಕೇಳಬೇಕಿದೆ. ಯಾರು ಶಾಂತಿ ಕದಲ್ತಾ ಇದ್ದಾರೆ ಅವ್ರಿಗೆ ನೀವು ಈ ಪ್ರಶ್ನೆನ ಕೇಳಬೇಕು. ಅವರು ಕೇಳೋದ್ರಲ್ಲಿ, ನೆಮ್ಮದಿ ಕೇಳೋದ್ರಲ್ಲಿ, ರಕ್ಷಣೆ ಕೇಳೋದ್ರಲ್ಲಿ ತಪ್ಪಿಲ್ಲ. ಈಗ ನನಗೇನೋ ಯಾವುದೋ ಏನೋ ಆಗಿರ್ತದೆ, ನನ್ನ ಕೈಲಿಂದ ಕೊಟ್ಟಿರ್ತೀನಿ. ಅವ್ರ ಅಪೇಕ್ಷೆ ಬಹುಶಃ ಅವರು ಸರ್ಕಾರದಿಂದ ತಿಳ್ಕೊಂಡಿರ್ಬೇಕು. ಅವರು ಆ ಕನ್ಫ್ಯೂಷನ್ ಆಗಿರ್ಬೇಕು, ಸರ್ಕಾರದಿಂದ ಇಷ್ಟೇ ಬರ್ತದೆ ಅಂತ. ಸಾಗಬೇಕು, ಸಾಗಿ ದಡವ ಸೇರಬೇಕು, ಊರ ಮನೆ ದಾರಿ ಹಿಡಿಯಬೇಕು, ನಮ್ಮವರ ಮುಖ ಕಾಣಲೇಬೇಕು. ಅಲೆಗಳ ಅಬ್ಬರ ಎಷ್ಟೇ ಇರ್ಲಿ, ನಾನಂತೂ ನನ್ ಗುರಿ ಮುಟ್ಟದೆ ಸುಸ್ತಾದ್ರೂ ಹಸಿವಾದ್ರೂ ಬಿಸಿಲಿರಲಿ ಮಳೆ ಇರ್ಲಿ ಮನೆ ಸೇರಬೇಕು ಅಂತ ಆ ಯುವಕ ಹೇಗೆ ರಭಸವಾಗಿ ಹರಿಯುತ್ತಿರೋ ನದಿ ನೀರಲ್ಲೇ ದೋಣಿ ಸಾಗಿಸ್ತಿದ್ದಾನೆ ನೋಡಿ.
ಎದೆ ಗುಂಡಿಗೆ ಗಟ್ಟಿ ಇರೋ ಈ ಯುವಕ ಸಾಗಿದ್ದು ದೂರದ ಆಂಧ್ರಕ್ಕೆ. ರಾಯಚೂರು ತಾಲೂಕಿನ ಯಲಬಿಚ್ಚೋಲಿ ಗ್ರಾಮದ ಬಳಿ ಇರೋ ತುಂಗಾಭದ್ರಾದಲ್ಲಿ 1,53,188 ಕ್ಯೂಸೆಕ್ಸ್ ನೀರು ಹರಿಯುತ್ತಿದೆ. ಇಷ್ಟಿದ್ರೂ ಮೈ ತುಂಬಿ ಹರಿಯುತ್ತಿರೋ ತುಂಗಭದ್ರಾ ನದಿಯಲ್ಲಿ ತೆಪ್ಪದಲ್ಲಿ ಅನಾಮಿಕ ಯುವಕನೊಬ್ಬ ತೆರಳಿ ದುಸ್ಸಾಹಸ ಮೆರೆದಿದ್ದಾನೆ. ಇನ್ನು ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆಗೊಳಿಸಿದ ಹಿನ್ನೆಲೆ ಮಂತ್ರಾಲಯದ ಶ್ರೀಗಳು ನದಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗುರು ರಾಘವೇಂದ್ರ ಮಠದ ಶ್ರೀ ಸುಬದೇಂದ್ರ ತೀರ್ಥ ಶ್ರೀಗಳು ತುಂಗೆಗೆ ಬಾಗಿನ ಅರ್ಪಿಸಿದ್ದಾರೆ. ಇತ್ತ ಅರ್ಚಕರು ಕೂಡ ರಾಯಚೂರಿನ ಯಲಬಿಚ್ಚಾಲಿ ನದಿ ನೀರಿನ ಮಧ್ಯೆ ಹೋಗಿ ರಾಯರ ಜಪದ ಕಟ್ಟೆಗೆ ಪೂಜೆ ಸಲ್ಲಿಸಿದ್ದಾರೆ. ದಿನಾಂಕ 13 ಜುಲೈ 2022 ನಮ್ಮ ಪ್ರತಿನಿಧಿ ವರದಿ ಮಾಡಿದ ತಕ್ಷಣವೇ ಕುಸಿದು ಬಿದ್ದಿದ್ದ ರಸ್ತೆ. ದಿನಾಂಕ 14 ಜುಲೈ 2022 ಮತ್ತದೇ ಸ್ಥಳದಲ್ಲಿ ಸಮುದ್ರ ಪಾಲಾದ ಕಾಂಕ್ರೀಟ್ ರಸ್ತೆ. ದಿನಾಂಕ 15 ಜುಲೈ 2022 ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್ ಕಡಲ ತೀರಕ್ಕೆ ಸ್ಯಾಂಡ್ ಬ್ಯಾಗ್ ಗೋಡೆ. ಈ ಭಾಗದ ಜನರ ಆತಂಕ, ಇಲ್ಲಿಯ ಜನರ ಸಮಸ್ಯೆ, ಇಲ್ಲಿರುವಂತಹ ಜನರ ಭಯ ಯಾವ ರೀತಿ ಇದೆ, ಮತ್ತೆ ಕಡಲು ಪ್ರತಿದಿನ ಮುಂದೆ ಬರ್ತಾ ಇರುವಂಥದ್ದು, ಭೂಮಿ ನುಗ್ತಾ ಇರುವಂಥದ್ದನ್ನ ನಿರಂತರವಾಗಿ ನ್ಯೂಸ್ ಫಸ್ಟ್ ತೋರಿಸ್ತಾನೆ ಇತ್ತು. ಸಮುದ್ರದ ಅಲೆಗಳ ಹೊಡೆತಕ್ಕೆ ಕುಸಿದು ಬಿದ್ದಿರುವಂಥದ್ದು ನಿನ್ನೆ ನಾವು ವರದಿ ಮಾಡಿದ್ದು. ಆ ನಂತರ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ಈಗ ತುರ್ತು ಕ್ರಮಕ್ಕೆ ಮುಂದಾಗಿದೆ. ಈಗ ನೋಡ್ಬೋದು, ಉಳಿದಂತಹ ರಸ್ತೆಯನ್ನ ಉಳಿಸಬೇಕು, ಅದನ್ನ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸ್ಯಾಂಡ್ ಬ್ಯಾಗ್ಸ್ ಗಳನ್ನ ಹಾಕಲಾಗ್ತಾ ಇದೆ. ತುಂಗೆಯ ಆರ್ಭಟ ಎಷ್ಟು ಜೋರಾಗಿದೆ ಅಂದ್ರೆ ನದಿರ ಬುಸಕ್ಕೆ ಸಿಕ್ಕರೆ ಕೊಚ್ಚಿ ಹೋಗೋದಂತೂ ಗ್ಯಾರಂಟಿ. ಅಂಥದ್ರಲ್ಲಿ ತುಂಬಿ ಹರಿಯುತ್ತಿದ್ದ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದ ಪೂಜಾರಿ ನೀರು ಪಾಲಾಗಿರೋ ಘಟನೆ ರಾಯಚೂರಿನಲ್ಲಿ ನಡೆದಿದೆ. 1.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟ ಹಿನ್ನೆಲೆ ತುಂಗೆ ಮೈ ತುಂಬಿ ಹರಿಯುತ್ತಿದ್ದಾಳೆ. ಕರಿವೀರೇಶ್ವರ ದೇವಸ್ಥಾನದ ಪೂಜಾರಿ ಆಗಿರುವ ಲಿಂಗಪ್ಪ ಬೆಳಿಗ್ಗೆ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ರು. ಆದ್ರೆ ಮಧ್ಯಾಹ್ನವಾದ್ರೂ ಮನೆಗೆ ವಾಪಸ್ ಬರದಿದ್ದಕ್ಕೆ ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ನದಿ ಹತ್ರ ಬಂದು ನೋಡಿದಾಗ ಸ್ನಾನ ಮಾಡಿದ ಸ್ಥಳದಲ್ಲಿ ಪೂಜಾರಿಯ ಪಾದರಕ್ಷೆ ಸಿಕ್ಕಿದೆ. ನಾಪತ್ತೆಯಾದ ಪೂಜಾರಿಗಾಗಿ ಅಗ್ನಿಶಾಮಕ ದಳ, ಈಜುಗಾರರು, ಸ್ಥಳೀಯರ ಶೋಧ ಕಾರ್ಯ ಮುಂದುವರೆದಿದೆ. ನೀವ್ ನೋಡ್ತಿರೋದು ಇದೇನ್ ಮಾಮೂಲಿ ರಸ್ತೆ ಅನ್ಕೊಂಡ್ರ? ರಾಜ್ಯ ಹೆದ್ದಾರಿ ಸ್ವಾಮಿ. ಈ ರಸ್ತೆಯಲ್ಲಿ ಓಡಾಡ್ಬೇಕಂದ್ರೆ 2 ಗುಂಡಿಗೆ ಇರ್ಬೇಕಂಡ್ರೆ ಎಷ್ಟು ಚಂದ ಐತಿ ಅಲ್ವಾ ನಮ್ ರಾಜ್ಯ ಹೆದ್ದಾರಿ. ಇಲ್ಲಿ ಓಡಾಡೋ ಬಸ್, ಆಟೋ, ವಾಹನಗಳು ಹೆಂಗ್ ಡ್ಯಾನ್ಸ್ ಮಾಡ್ತವೆ ನೋಡಿ. ಇಲ್ಲಿ ಆಂಬ್ಯುಲೆನ್ಸ್ ಏನಾದ್ರೂ ಸಿಕ್ಕಾಕೊಂಡ್ರೆ ಅದೋ ಗತಿ. ಇಂತಹ ಗುಂಡಿಗಳು ತಮ್ಮ ಸಾಮ್ರಾಜ್ಯ ಕಟ್ಕೊಂಡು ವಾಸಿಸುತ್ತಿರೋದು ಬೇರೆ ಎಲ್ಲೂ ಅಲ್ಲ, ಧಾರವಾಡ ಗೋವಾ ರಾಜ್ಯ ಹೆದ್ದಾರಿಯಲ್ಲಿ. ನಿತ್ಯ ಕೆಸರು ಕೆರೆಯಂತಿರೋ ರಸ್ತೆಯಲ್ಲೇ ಜನರು ಜೀವ ಕೈಯಲ್ಲಿ ಹಿಡಿದು ಓಡಾಡೋ ಪರಿಸ್ಥಿತಿ ಇದೆ. ಇಂತಹ ಕಿತ್ತೋದ್ ರಸ್ತೆಯಲ್ಲೂ ಸಂಚರಿಸೋಕೆ ಸವಾರರು ಟೋಲ್ ಕಟ್ಟಬೇಕು ಅಂದ್ರೆ ನೀವು ನಂಬಲೇಬೇಕು. ಟೋಲ್ ಕಟ್ಟಿಸಿಕೊಂಡ್ರು ರಸ್ತೆ ಸರಿ ಮಾಡದೇ ಇರೋದಕ್ಕೆ ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಿದ್ದಾರೆ. ಇದನ್ನ 4-5 ವರ್ಷದಿಂದ ನೋಡ್ತಾ ಇದ್ದೀವಿ. ಈ ರೋಡ್ ಹಿಂಗೆ ಇದೆ. ಏನು ಸ್ವಲ್ಪ ಬಂದಾಗ ಕಡೆ ಹಾಕ್ತಾರ ಇಷ್ಟ ಕರೆ. ಆಮ್ಯಾಗ ಈಗೇನು ಅಂಡರ್ ಬೈಪಾಸ್ ಏನು ಮಾಡ್ಬೇಕಂತೇಳಿ ಇಲ್ಲಿಂದ ಗೋವಾದ ಮಠ 3 ಮಾಡಿದಾರೆ, ಒಂದೂ ಸುದ್ದಿಲ್ಲ ಇವತ್ತಿನವರೆಗೂ. ಆಮ್ಯಾಗ ಟೋಲ್ ವಸೂಲು ಮಾಡ್ತಾ ಇದ್ದಾರೆ. ಆ ಟೋಲ್ ವಸೂಲು ಮಾಡಿದ ದುಡ್ಡು ಎಲ್ಲಿ ಹೋಯ್ತು? ಮಳೆ ಬಂತು ಅಂತ ಖುಷಿ ಪಡ್ಬೇಕು ಅಥವಾ ಮಳೆ ಯಾಕಾದ್ರೂ ಬಂತಪ್ಪ ಅಂತ ದುಃಖ ಪಡ್ಬೇಕು ಗೊತ್ತಾಗ್ತಿಲ್ಲ. ಒಂದ್ ಕಡೆ ಮಳೆರಾಯನ ಆರ್ಭಟಕ್ಕೆ ಬೆಳೆದ ಬೆಳೆಯೆಲ್ಲ ಕೈ ತಪ್ಪಿ ಹೋಯ್ತಲ್ಲ ಅಂತ ಸಂಕಷ್ಟದಲ್ಲಿದ್ರೆ, ಇತ್ತ ಇರೋ ಒಂದು ಸೂರು ಮಕಾಡೆ ಮಲ್ಗುತ್ತಿದೆ. ಇಲ್ ನೋಡಿ, ಕನಸಿನ ಗೋಪುರ ಹೇಗೆ ನೆಲಕಚ್ಚಿದೆ ಅಂತ. ಮನೆ ಹಂಚುಗಳೆಲ್ಲ ಪುಡಿ ಪುಡಿಯಾಗಿದ್ರೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆ ಕಳೆದುಕೊಂಡವರ ದುಃಖ ಹೇಳತೀರದ್ದಾಗಿದೆ. ಇದು ಚಿಕ್ಕಮಗಳೂರಿನ ಕಳಸ ಕಾಗರ್ದೆ ಗ್ರಾಮದಲ್ಲಿ ಮಳೆರಾಯ ತಂದ ಅವಾಂತರ. ಇನ್ನು ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆ ಹಾರದಲ್ಲೂ ಮಳೆಯ ಮೇಲ್ಛಾವಣಿ ಮತ್ತು ಗೋಡೆ ಕುಸಿದಿದೆ.
ಇತ್ತ ಜಿಲ್ಲೆಯ ದೇವರಮನೆಯಲ್ಲಿ ಒಂದೇ ಒಂದು ದಿನದಲ್ಲಿ ಬರೋಬ್ಬರಿ 350 ಮಿಲಿಮೀಟರ್ ಮಳೆಯಾಗಿದೆ. ಮತ್ತೆ ಕಾವಿನಾಡಿನ ನೇರಳೆ ಕೋಡಿಗೆಯಲ್ಲಿ ಮಳೆಗೆ ರಾಜ್ಯ ಹೆದ್ದಾರಿ ರಸ್ತೆ 100 ಅಡಿಯಷ್ಟು ಕೊಚ್ಚಿ ಹೋಗಿದೆ. ಇದರಿಂದ ಶೃಂಗೇರಿ ಆಗುಂಬೆ ಮಾರ್ಗದ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ಕಳಸಾ ತಾಲೂಕಿನ ಬಳಗೆ ಬಳಿ ಭೂಕುಸಿತ ಉಂಟಾಗಿದ್ದು ರಸ್ತೆಯತ್ತ ಬೃಹತ್ ಬಂಡೆಗಳು ಬೀಳ್ತಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಹೆಚ್ಚಾದಂತೆ ಭೂಕುಸಿತದ ಆತಂಕ ಕಾಡ್ತಾ ಇದೆ. ಅದರಲ್ಲೂ ವಿರಾಜಪೇಟೆ ತಾಲೂಕಿನ ಮಲೆತಿರಿಕೆ ಅಂದ್ರೆ ಅಯ್ಯಪ್ಪ ಬೆಟ್ಟ ಅಂತ ಏನ್ ಹೇಳ್ತೀವಿ, ಆ ಭಾಗದ ಪ್ರದೇಶದಲ್ಲಿ ಬಿರುಕು ಮೂಡಿ ಹಲವು ವರ್ಷಗಳು ಕಳೆದ್ರು ಇವತ್ತಿಗೂ ಆತಂಕ ಹೋಗಿಲ್ಲ. ಬಿರುಕು ಬಿಟ್ಟಂತ ಸ್ಥಳಕ್ಕೆ ವಿಜ್ಞಾನಿಗಳ ತಂಡ ಕೂಡ ಭೇಟಿಯನ್ನ ಕೊಟ್ಟಿತ್ತು. ಅವರು ಅನ್ಅಫಿಷಿಯಲ್ ಆಗಿ ಬೇಸಿಕ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಬೆಟ್ಟದ ಬಿರುಕು ಏನಿದೆ ಇದು ಯಾವತ್ತಿದ್ರೂ ಅಪಾಯ ಕುಸಿಯುತ್ತೆ ಅಂತ. ಒಂದ್ ಕಡೆ ಮಕ್ಕಳು, ವೃದ್ಧರು, ಇನ್ನೊಂದೆಡೆ ಅಲ್ಲೇ ಬೀಡು ಬಿಟ್ಟಿರುವ ವೈದ್ಯರ ತಂಡ. ಇತ್ತ ಹಾಸಮನೆ ಇದ್ರೂ ಅಲ್ಲಿ ಜೀವನ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಕೊಡಗಿನಲ್ಲಿ ಮತ್ತದೇ ಗುಡ್ಡ ಕುಸಿಯೋ ಆತಂಕ ಎದುರಾಗಿದೆ. ಹೀಗಾಗಿ ಗುಡ್ಡದ ತಪ್ಪಲಿನಲ್ಲಿರೋ ಮನೆಯಲ್ಲಿದ್ದ ಜನರು ಇಲ್ಲಿಗೆ ಬಂದು ಆಶ್ರಯ ಪಡೆದಿದ್ದಾರೆ. ವಿರಾಜಪೇಟೆಯ ಅಯ್ಯಪ್ಪ ಮಲೆತಿರುಕೆ ಬೆಟ್ಟ ಮತ್ತೆ ಕುಸಿಯೋ ಆತಂಕ ಶುರುವಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನೆಹರು ನಗರದಿಂದ 80 ಕುಟುಂಬಗಳನ್ನ ಸೇಂಟ್ ಆನ್ಸ್ ಶಾಲೆಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಈವರೆಗೆ ಸುಮಾರು 200 ಜನರನ್ನ ಸ್ಥಳಾಂತರಿಸಿದ್ದು ಅಗತ್ಯ ಸೌಲಭ್ಯಗಳನ್ನ ಒದಗಿಸಲಾಗಿದೆ. ನದಿ ಯಾವುದು, ಸೇತುವೆ ಯಾವುದು ಒಂದು ತಿಳಿದಿಲ್ಲ. ಮಾರುದ್ದದ ಸೇತುವೆಗಳೇ ಮಳೆರಾಯನ ಆರ್ಭಟಕ್ಕೆ ಮಂಗಮಾಯವಾಗಿವೆ. ಒಂದೂರಿನಿಂದ ಮತ್ತೊಂದು ಊರಿಗೆ ಸಂಪರ್ಕ ಕಲ್ಪಿಸುವ ಸಂಪರ್ಕ ಸಾಧನಗಳಿಲ್ಲದೆ ಜನರು ಪರದಾಡ್ತಿದ್ದಾರೆ. ಶಿವಮೊಗ್ಗದಲ್ಲಿ ಭದ್ರಾ ನದಿಯ ಆರ್ಭಟಕ್ಕೆ ಭದ್ರಾವತಿಯ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತಿದ್ದು ಸಂಗಮೇಶ್ವರ ಮಂಟಪ ಜಲಾವೃತವಾಗಿದೆ. ಇನ್ನು ಚಿಕ್ಕೋಡಿಯಲ್ಲೂ 10 ಸೇತುವೆಗಳು ಮಕಾಡಿಯಾಗಿದ್ದು ಯಾವುದೇ ಸಂದರ್ಭದಲ್ಲೂ ಮನೆಗಳಿಗೆ ನೀರು ನುಗ್ಗಬಹುದು. ರಾಯಚೂರಿನಲ್ಲಿ ನಡುಗಡ್ಡೆಯಲ್ಲಿನ ದರ್ಗಾ ದರ್ಶನಕ್ಕೆ ತೆರಳಿದ್ದ 4 ಸಿಕ್ಕಿ ಹಾಕಿಕೊಂಡಿದ್ರು. ಬರೋಬ್ಬರಿ 3 ದಿನಗಳ ಕಾಲ ದರ್ಗಾದಲ್ಲಿದ್ದವರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ತುಂಗೆಯ ತಟದಿಂದ 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಭಾರೀ ಮಳೆಗೆ ಶಿರಡಿ ಘಾಟ್ ರಸ್ತೆಯಲ್ಲಿ ಭೂಕುಸಿತವಾಗಿದ್ದು ಶಿರಡಿ ಘಾಟ್ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಸಂಗಮದ ಕಾವೇರಿ ನದಿಯಲ್ಲಿ ಯುವಕನೋರ್ವ ಕೊಚ್ಚಿ ಹೋಗಿರುವ ಪ್ರಕರಣ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಆತನ ಪತ್ತೆಗಾಗಿ ಇದೀಗ NDRF ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು ನನ್ನ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಸುಮಾರು 20ಕ್ಕೂ ಹೆಚ್ಚು NDRF ಸಿಬ್ಬಂದಿಗಳು ಇದೀಗ ಆತನ ಹುಡುಕಾಟಕ್ಕಾಗಿ ಈಗ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ತ್ರಿವೇಣಿ ಸಂಗಮದಲ್ಲಿ ಕೊಚ್ಚಿ ಹೋಗಿದ್ದ ಯುವಕ 3 ದಿನ ಕಳೆದ್ರೂ ಇನ್ನೂ ಪತ್ತೆಯಾಗಿಯೇ ಇಲ್ಲ. ಯುವಕನಿಗಾಗಿ NDRFನ 20ಕ್ಕೂ ಹೆಚ್ಚು ಸಿಬ್ಬಂದಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಬೆಂಗಳೂರಿನಿಂದ ಕುಟುಂಬದ ಜೊತೆ ಬುಧವಾರ ಸಂಗಮ ನದಿಗೆ ಬಂದಿದ್ದ ಯುವಕ ಅಶೋಕ್ ಕಾವೇರಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ. ಯುವಕನಿಗಾಗಿ ನಿನ್ನೆಯವರೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯ ನಡೆಸಿದ್ರು. ಆದ್ರೆ ಯುವಕ ಮಾತ್ರ ಪತ್ತೆಯಾಗಿರಲಿಲ್ಲ. ಇವತ್ತು NDRF ಸಿಬ್ಬಂದಿ ಹಾಗೂ ಸ್ಕೂಫಾ, ಡೀಫ್ ಡ್ರೈವ್ ಸಿಬ್ಬಂದಿಗಳು ಕೂಡ ಯುವಕನಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ನೀರಿನ ರಭಸ ಹೆಚ್ಚಿರುವ ಕಾರಣ ಶೋಧ ಕಾರ್ಯಕ್ಕೆ ಅಡ್ಡಿ ಉಂಟಾಗಿದೆ. ಇನ್ನು ಯುವಕನ ತಂದೆ ತಮ್ಮ ಮಗ ಬೇಗ ಸಿಗಲಿ ಅಂತ ಕಾವೇರಿ ಮಾತೆಗೆ ಪ್ರಾರ್ಥಿಸುತ್ತಿದ್ದಾರೆ. ಯುವಕನಿಗಾಗಿ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ. ಪಶ್ಚಿಮ ವಾಹಿನಿಯಲ್ಲಿ 2 ಭಾಗದಲ್ಲಿ ಈಗ ಕಾವೇರಿ ನೀರು ಹರಿದು ಹೋಗ್ತಾ ಇರುವಂಥದ್ದು. ಏನಾದರೂ ಇದು ಒಂದೇ ಡಿವೈಡ್ ಆಗದಿದ್ದರೆ ಬಹಳಷ್ಟು ಪ್ರಮಾಣದಲ್ಲಿ ಇಲ್ಲಿ ಒಂದು ಹಾನಿಗಳು ಕೂಡ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಸ್ಥಳದಲ್ಲಿ ಈಗ ಪಶ್ಚಿಮ ವಾಹಿನಿಯ ಒಂದು ಸ್ಥಿತಿ ನೋಡೋದಾದರೆ ಭಾಗಶಃ ಮುಳುಗಡೆ ಆಗಿದೆ. ಇದರ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ KRS ಡ್ಯಾಮ್ನಿಂದ ನೀರನ್ನು ಬಿಟ್ಟರೆ ಬಹುತೇಕ ಸಂಪೂರ್ಣವಾಗಿ ಮುಳುಗಡೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ ಬಳುಕುವ ವೈಯಾರಿಯ ನರ್ತನ ಇದೀಗ ಪಿಂಡ ಪ್ರಧಾನಕ್ಕೂ ಅಡ್ಡಗಾಲಾಗಿದೆ. ಕೊಡಗಿನಲ್ಲಿ ವರುಣಾರ್ಭಟಕ್ಕೆ KRS ಡ್ಯಾಂನಿಂದ ನೀರನ್ನ ಹರಿಬಿಡಲಾಗಿದೆ. ಹೀಗಾಗಿ ಮಂಡ್ಯದ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಮುಳುಗಡೆಯಾಗಿದೆ. ಇದರಿಂದ ಪಿಂಡ ಪ್ರಧಾನಕ್ಕೆ ಬರ್ತಿದ್ದ ಜನರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಇತ್ತ ನದಿ ಬಳಿಯ ಸಾಯಿಬಾಬಾ ದೇವಾಲಯವು ಅರ್ಧ ಮುಳುಗಡೆಯಾಗಿದೆ.
ಇನ್ನು ಬಿಜಿ ಹೊಳೆ ಪಕ್ಕದಲ್ಲಿರೋ ವಿನಾಯಕ, ಚಂದ್ರಮೌಳೇಶ್ವರ ಹಾಗೂ ಆಂಜನೇಯ ದೇವಾಲಯಕ್ಕೆ ಕಾವೇರಿ ತಾಯಿ ಜಲದಿಗ್ಬಂಧನ ವಿಧಿಸಿದ್ದಾಳೆ. ನದಿ ದಡದಲ್ಲಿರೋ ನಂದಿ ವಿಗ್ರಹ ಮುಳುಗಡೆಯಾಗೋ ಭೀತಿಯಲ್ಲಿದೆ. ಆ ಪರಮಾತ್ಮನನ್ನು ಬಿಡ್ತಿಲ್ಲ ವರುಣದೇವ. ಆತನ ಲೀಲೆಗೆ ದೇವರುಗಳು ನೆಲೆಸಿರೋ ಸನ್ನಿಧಿಗಳೇ ಮುಳುಗಿ ಹೋಗ್ತಿವೆ. ಮಳೆರಾಯ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರೋ ಸಾಯಿಬಾಬಾ ಮಂದಿರಕ್ಕೆ ಜಲದಿಗ್ಬಂಧನ ವಿಧಿಸಿದ್ದಾನೆ. ಇತ್ತ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡುಗಡೆಗೊಳಿಸಿದ್ದು ಸಾಯಿಬಾಬಾ ಮಂದಿರಕ್ಕೆ ನೀರು ನುಗ್ಗಿದೆ. ಮಂದಿರ ಅರ್ಧದಷ್ಟು ಮುಳುಗಡೆಯಾಗಿದೆ. ಮಹಾಮಳೆಗೆ ಬಳ್ಳಾರಿಯ ಕಂಪ್ಲಿಯ ತುಂಗಭದ್ರಾ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ನದಿ ಪಕ್ಕದಲ್ಲಿರೋ ಮೀನುಗಾರರ ಮನೆಗಳಿಗೆ ನೀರು ನುಗ್ಗುತ್ತಿದ್ದು ಜನರು ಕಂಗಾಲಾಗಿದ್ದಾರೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. ಇನ್ನು ಕೃಷ್ಣಾ ನದಿಯ ಪ್ರವಾಹಕ್ಕೆ ಚಿಕ್ಕೋಡಿಯ ದತ್ತ ಮಂದಿರ ಸಂಪೂರ್ಣ ಜಲಾವೃತಗೊಂಡಿದೆ. ರೈತ ದೇಶದ ಬೆನ್ನೆಲುಬು. ಆದ್ರೆ ಈ ಲೈನ್ ಕೇಳೋದಕ್ಕೆ ಮಾತ್ರ ಚಂದ ಕಣ್ರಿ. ಯಾಕಂದ್ರೆ ಈ ದೇಶದ ಬೆನ್ನೆಲುಬು ಅನುಭವಿಸ್ತಿರೋ ಕಷ್ಟ ನೋಡ್ರಿ. ರಸಗೊಬ್ಬರ ಖರೀದಿಗಾಗಿ ಮಾರುದ್ದದ ಕ್ಯೂನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ನಮ್ದು ರೈತ ಪರ ಸರ್ಕಾರ ಅಂತ ಹೇಳೋ ರಾಜಕಾರಣಿಗಳು ಚುನಾವಣೆ ಮುಗಿದ ಮೇಲೆ ರೈತ ಪರಾನೂ ಇರಲ್ಲ, ಜನರ ಪರಾನೂ ಇರಲ್ಲ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಾಡಂಚಿನ ಗ್ರಾಮದ ಜನರಿಗೆ ರಸಗೊಬ್ಬರ ವಿತರಣೆಯಾಗ್ತಿದ್ದ ಹಿನ್ನೆಲೆ ಇವತ್ತು ಚಾಮರಾಜನಗರ ಹನೂರ್ನಲ್ಲಿ ರೈತರು ಬೆಳಗ್ಗೆ 6 ಗಂಟೆಯಿಂದಲೇ ಕ್ಯೂನಲ್ಲಿ ನಿಂತಿದ್ರು. ಆದ್ರೆ ಕ್ಯೂನಲ್ಲಿ ನಿಂತು ಸುಸ್ತಾಗಿ ವೃದ್ಧರೊಬ್ಬರು ಕುಸ್ತು ಬಿದ್ದಿದ್ರು. ಕಾಡಂಚಿನ ಗ್ರಾಮದ ಜನರು ರಸಗೊಬ್ಬರಕ್ಕಾಗಿ ದಿನನಿತ್ಯ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರಾಜ್ಯದಲ್ಲಿ ಮತ್ತೆ ಯೂರಿಯಾ ಗೊಬ್ಬರಕ್ಕೆ ಹಾಹಾಕಾರ ಉಂಟಾಗಿದೆ. ರೈತರು ಇಷ್ಟೆಲ್ಲಾ ಸಮಸ್ಯೆ ಎದುರಿಸ್ತಿದ್ರು, ಸರ್ಕಾರ ಮಾತ್ರ ಕಣ್ಣು ಮುಚ್ಚಿ ಕುಳಿತಿರೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ದೊಡ್ಡ ತಿಮಿಂಗಲವನ್ನೇ ಭೇಟಿಯಾಡಿರೋ ಸಿಐಡಿಗೆ ಮತ್ತೊಂದು ಚಾನ್ಸ್ ಸಿಕ್ಕಂತಾಗಿದೆ. ಪ್ರಕರಣದಲ್ಲಿ ಬಂಧಿತರಾಗಿರೋ ಎಡಿಜಿಪಿ ಅಮೃತ್ ಪೌಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. 14 ದಿನಗಳ ಕಾಲ ಅಮೃತ್ ಪೌಲ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ. ಕುಟುಂಬಸ್ಥರನ್ನ ಭೇಟಿಯಾಗುವಂತೆ ಅಮೃತ್ ಪೌಲ್ಗೆ ನ್ಯಾಯಾಲಯ ಅವಕಾಶ ನೀಡಿತ್ತು. ಅದರಂತೆ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಮೃತ್ ಪೌಲ್ಗೆ ಅನಾರೋಗ್ಯ ಹಿನ್ನೆಲೆ ಮಂಪರು ಪರೀಕ್ಷೆಗೆ ಕೋರ್ಟ್ ನಿರಾಕರಿಸಿದೆ. ಪೌಲ್ಗೆ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸಲು ಅನುಮತಿ ನೀಡುವಂತೆ ಕೋರ್ಟ್ಗೆ ಸಿಐಡಿ ಮನವಿ ಮಾಡಿಕೊಂಡಿದೆ. ರೌಡಿ ಶೀಟರ್ಗಳಿಗೆ ಒಂಥರ ಶೋಕಿ ಇರುತ್ತೆ. ನಾನೇ ದೊಡ್ಡ ಡಾನ್, ನನ್ನ ನೋಡಿ ಎಲ್ರೂ ಭಯ ಪಡ್ಬೇಕು ಅಂತಾರೆ. ಅಂಥದ್ರಲ್ಲಿ ತನ್ನ ಪತ್ನಿ ಮುಂದೆ ಚಿಕ್ಕ ಹುಡುಗ ಆವಾಜ್ ಹಾಕಿದ್ರೆ ಏನಾಗ್ಬಾರ್ದು ಹೇಳಿ. ಇಲ್ಲೂ ಕೂಡ ಈತನ ಪಿತ್ತ ನೆತ್ತಿಗೇರಿತ್ತು. ಇಷ್ಟ್ ಸಣ್ಣ ವಿಷಯಕ್ಕೆ ಮರ್ಯಾದೆ ಹೋಯ್ತು ಅಂದ್ಕೊಂಡು ಅಪ್ರಾಪ್ತ ಬಾಲಕನನ್ನೇ ಈ ರೌಡಿ ಶೀಟರ್ ಇಲ್ಲವಾಗಿಸಿಬಿಟ್ಟಿದ್ದಾನೆ. ಈ ಜಲಪಾತದಲ್ಲಿ ಪತ್ತೆಯಾಯ್ತು ನೋಡಿ ಮೃತದೇಹ. ಇದುವೇ ರೌಡಿ ಶೀಟರ್ ಕೈಯಲ್ಲಿ ಕೊಲೆಯಾದ ಅಪ್ರಾಪ್ತ ಬಾಲಕ ವಿನಯದ್ದು. ಇವನಿದಾನಲ್ಲ, ಇವನು ರೌಡಿ ಶೀಟರ್ ರಾಕಿ ಅಲಿಯಾಸ್ ರಾಕೇಶ್. ಕ್ಷುಲ್ಲಕ ಕಾರಣಕ್ಕೆ ವಿನಯ್ನ ಕೊಲೆಗೈದಿದ್ದಾನೆ. ಹಾಸನದ ಪಬ್ ಒಂದರಲ್ಲಿ ವಿನಯ್ ಹಾಗೂ ರೌಡಿ ಶೀಟರ್ ರಾಕೇಶ್ ನಡುವೆ ಜಗಳ ನಡೆದಿತ್ತು. ಇದೇ ಕಾರಣಕ್ಕೆ ಬಾಲಕನನ್ನ ಕೊಲೆಗೈದು 80 ಕಿಲೋಮೀಟರ್ ಮೃತದೇಹ ಸಾಗಿಸಿ ರಾಕೇಶ್ ಸಹಚರರು ಶಿರಾಡಿ ಘಾಟ್ನಲ್ಲಿ ಜಲಪಾತಕ್ಕೆ ಎಸೆದಿದ್ರು. ಪೊಲೀಸರ ತನಿಖೆ ವೇಳೆ ಕೊಲೆ ಕೃತ್ಯ ಬಯಲಾಗಿದ್ದು ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದಾರೆ. ಹೇ ಕಿರಣ್, ವೆದರ್ ಸಖತ್ತಾಗಿದೆ. ಬಾರು ಒಂದು ಲಾಂಗ್ ರೈಡ್ ಹೋಗೋಣ. ಸರಿ ಅಮ್ಮು, ಇವತ್ತೇ ಹೋಗೋಣ. ಹೀಗೆ ಲಾಂಗ್ ರೈಡ್ ಪ್ಲಾನ್ ಮಾಡಿದ್ದ ಈ ಜೋಡಿ ಕೊನೆಗೆ ತಲುಪಿದ್ದು ಪೊಲೀಸ್ ಸ್ಟೇಷನ್ಗೆ. ಲಾಂಗ್ ರೈಡ್ಗೆಂದು ಹೋಗಿದ್ದ ಲವ್ ಬರ್ಡ್ಸ್ಗೆ ಕಿರಾತಕರಂತೆ ಬಂದಿದ್ದ ದರೋಡೆಕೋರರು ಅವರ ಬಳಿ ಇದ್ದ ಹಣ, ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಅಸಲಿಗೆ ನಡೆದಿದ್ದು ಏನಂದ್ರೆ, ಜುಲೈ 9ರಂದು ಬೆಂಗಳೂರಿನ ಮಾರತ್ಹಳ್ಳಿಯಿಂದ ದೇವನಹಳ್ಳಿಗೆ ಲಾಂಗ್ ರೈಡ್ಗೆಂದು ಜೋಡಿಯೊಂದು ಹೋಗಿತ್ತು. ಸುತ್ತಾಡಿ ಮಜಾ ಮಾಡಿಕೊಂಡು ವಾಪಸ್ ಬರುವಾಗ ಕಿರಣ್ ಬೈಪಾಸ್ ಬಳಿ ಮೂತ್ರ ವಿಸರ್ಜನೆಗೆಂದು ಬೈಕ್ ನಿಲ್ಸಿದ್ದ. ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ದರೋಡೆಕೋರರು ಕಿರಣ್ ಕತ್ನಲ್ಲಿದ್ದ 10 ಗ್ರಾಂ ಚಿನ್ನದ ಸರವನ್ನ ಕಸ್ತಿದ್ದಾರೆ. ಇದು ಸಾಲದು ಎಂಬಂತೆ ಇಬ್ಬರನ್ನ ಬ್ಯಾಂಕ್ ಆಫ್ ಬರೋಡಾದ ಎಟಿಎಂಗೆ ಕರೆದೊಯ್ದು ಕಿರಣ್ ನಿಂದ 15,000 ಡ್ರಾ ಮಾಡಿಸಿದ್ದಾರೆ. ಘಟನೆ ನಡೆದ ಕೂಡಲೇ ಕಿರಣ್ ದೇವನಹಳ್ಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಪ್ರಕರಣ ದಾಖಲಿಸಿದ್ರು. ಕೊನೆಗೂ ಸುಲಿಗೆಕೋರರ ಜಾಡು ಹಿಡಿದ ಪೊಲೀಸರು ಅನಿಲ್, ಪವನ್, ಸುಬ್ರಹ್ಮಣ್ಯರನ್ನ ಬಂಧಿಸಿದ್ದಾರೆ. ಈ ಫೋಟೋದಲ್ಲಿದ್ದಾರಲ್ಲ
ಇವ್ರು ದೊಡ್ಡವ್ರ ಮಕ್ಕಳಂತೆ. ಇವ್ರು ಏನ್ ಮಾಡಿದ್ರು ನಡೆಯುತ್ತೆ ಅನ್ಕೊಂಡ್ಬಿಟ್ಟವ್ರೆ. ಎಣ್ಣೆ ಮತ್ತು ಏನೇನ್ ಮಾಡಿಸ್ತು ನೋಡಿ ಇವ್ರ ಕೈಯಲ್ಲಿ. ನಡು ರಸ್ತೆಯಲ್ಲಿಯೇ ಓರ್ವ ವಕೀಲರಿಗೆ ಕುಡಿದ ನಶೆಯಲ್ಲಿ ಹಿಗ್ಗಾಮುಗ್ಗಾ ಥಳಿಸಿಬಿಟ್ಟಿದ್ದಾರೆ ಈ ಪುಡಾರಿಗಳು. ಬೆಂಗಳೂರಲ್ಲಿ ಪ್ರತಿಷ್ಠಿತ ಕಂಪನಿಯೊಂದರ ಇಬ್ಬರು ಮಾಲೀಕರು ಈ ರೀತಿ ಪುಂಡಾಟ ಮೆರೆದಿದ್ದಾರೆ. ಕಾರು ಓವರ್ಟೇಕ್ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ 1-2 ಕಿಲೋಮೀಟರ್ ಚೀಸ್ ಮಾಡಿ ಬೈಕ್ ಅಡ್ಡಗಟ್ಟಿ ವಕೀಲ ಪ್ರವೀಣ್ ಬಳಿ ಇದ್ದ ಹೆಲ್ಮೆಟ್ ಕಿತ್ಕೊಂಡು ಥಳಿಸಿದ್ದಾರಂತೆ. ರಾಕೇಶ್ ಹಾಗೂ ರಂಗನಾಥ್ ಎಂಬುವವರು ಹಲ್ಲೆ ನಡೆಸಿದ್ದು ಇಬ್ಬರ ಕೈಗೂ ಪೊಲೀಸರು ಕೋಳ ತೊಡಿಸಿದ್ದಾರೆ. ಏಕಾಏಕಿ ಬಂದು ನಾನು ಹೆಲ್ಮೆಟ್ ತೆಗೆದು ಹೆಲ್ಮೆಟ್ ಇಂದ ನನ್ನ ಮಖಕ್ಕೆ ಹೊಡಿತಾರೆ ಅಂದ್ರೆ ಈ ಶ್ರೀಮಂತ ವರ್ಗದವರು ಏನಿದ್ದಾರೆ ಸೋಕಾಲ್ಡ್ ಎಲೈಟ್ ಕ್ಲಾಸ್ ಸೊಸೈಟಿ ಅವ್ರ ಮಕ್ಳುಗಳು ದೇ ಶುಡ್ ಮೆಂಡ್ ದೆಮ್ ಸೆಲ್ಫ್. ಏನೋ ನಮ್ಮಲ್ಲಿ ಹಣ ಇದೆ, ನಮ್ಮ ಅಪ್ಪಂದಿರಿಗೆ ಅಧಿಕಾರ ಇದೆ, ನಮ್ಗೆ ಇನ್ಫ್ಲೂಯೆನ್ಸ್ ಇದೆ ಅಂತ ಈ ದರ್ಪದಲ್ಲಿ ಅವ್ರು ಮಾಡ್ತಕ್ಕಂಥ ಕೃತ್ಯ ಒಂದೊಂದು ಸಂಸಾರನೇ ತೆಗೆದ್ಬಿಡ್ತಾರೆ. ಆಲ್ರೆಡಿ ಬೆಲೆ ಏರಿಕೆ, ಕೋವಿಡ್ನಿಂದ ಜನರು ಜೀವನ ಸಾಗಿಸೋಕೆ ಕಷ್ಟ ಆಗ್ತಿದೆ. ಅದರ ಮಧ್ಯೆ ಸರ್ಕಾರ ಆಹಾರ ಉತ್ಪನ್ನಗಳ ಮೇಲೂ GST ಹೇರುತ್ತಂತೆ. ಹೀಗಾದ್ರೆ ಬಡವರು ಮಧ್ಯಮ ವರ್ಗದ ಜನರ ಜೀವನ ಕತೆ ಅಲ್ಲಿಗೆ ಮುಗ್ದಂಗೆ. ಕೇಂದ್ರ ಸರ್ಕಾರ ಪ್ಯಾಕ್ ಮಾಡಿದ ಆಹಾರ ಧಾನ್ಯಗಳಾದ ಅಕ್ಕಿ, ರಾಗಿ, ಬೇಳೆ, ಗೋಧಿ ಹಿಟ್ಟಿನ ಮೇಲೆ ಪ್ರತಿ ಪ್ಯಾಕ್ಗೆ 5% GST ವಿಧಿಸಲು ಮುಂದಾಗಿದೆ. ಇದನ್ನ ವಿರೋಧಿಸಿ ಬೆಂಗಳೂರಿನಲ್ಲಿರುವ ಯಶವಂತಪುರ APMC ವಾರ್ಡ್ ಬಂದ್ಗೆ ಕರೆ ನೀಡಲಾಗಿತ್ತು. GST ಜಾರಿಗೆ ತಂದ್ರೆ ಗ್ರಾಹಕರಿಗೆ ಹೊರೆಯಾಗುತ್ತೆ. ಅಲ್ಲದೆ ಪ್ಯಾಕ್ ಮಾಡದೆ ಕಾಳಸಂತೆಯಲ್ಲಿ ಧಾನ್ಯಗಳ ಮಾರಾಟ ಹೆಚ್ಚಾಗಲಿದೆ. ಇದರಿಂದ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡೋರಿಗೂ ಹೊಡೆತ ಬೀಳುತ್ತೆ ಎಂದು ವರ್ತಕರು ಆಕ್ರೋಶ ಹೊರಹಾಕಿದ್ದಾರೆ. ಸರ್, GST 5% ಏನು ಇಂಪ್ಲಿಮೆಂಟ್ ಮಾಡಕ್ ಕೊಟ್ಟಿದ್ದಾರೆ ಇವರು. ವ್ಯಾಪಾರಸ್ಥರಿಗೂ ಅನನುಕೂಲ ಒಂದಾದ್ರೆ ಇದು ಸಮಸ್ಯೆ ಏನು ಅಂದ್ರೆ ತುಂಬಾ ಬಡವರಿಗೆ ಮತ್ತೆ ಮಧ್ಯಮದವರಿಗೆ ಎದ್ದು ಬೀಳುತ್ತೆ. ಯಾಕೆಂದ್ರೆ ಇದು ತುಂಬಾನೇ ಅನ್ಯಾಯ. ಇದು ಕೇಂದ್ರ ಸರ್ಕಾರ ಕೂಡಲೇ ಇದನ್ನ GST ಹಿಂಪಡಿಬೇಕು. ಅರೆ ಯಾರ್ರೀ ಸಿಎಂ ಬಂದ್ರ ಅಂದ್ಕೊಂಡ್ರಾ? ಕನ್ಫ್ಯೂಸ್ ಆಗ್ಬೇಡಿ, ಅವ್ರು ಹೇಳಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಜೈ ಅಂತ. ಅಬ್ಬಾ ಏನ್ ಘೋಷಣೆ! ಸಿದ್ದು ಎಲ್ಲಿ ಹೋದ್ರು ಸಿಎಂ ಘೋಷಣೆಯೇ. ಯಾರ್ ಬಾಯಲ್ಲಿ ಕೇಳಿದ್ರು ನಮ್ಮ ಮುಂದಿನ ಸಿಎಂ ಸಿದ್ದರಾಮಯ್ಯ ಅನ್ನೋ ಘೋಷಣೆಯೇ. ಯಾವ ಹೀರೋಗೂ ಕಡಿಮೆ ಇಲ್ಲ ಸಿದ್ದರಾಮಯ್ಯ. ಎಲ್ಲಿ ಹೋದ್ರು ಫ್ಯಾನ್ ಫಾಲೋವಿಂಗ್ ಇದ್ದೇ ಇರುತ್ತೆ. ಅದೇನ್ ಕ್ರೌಡು, ಅದೇನ್ ಜನಜಾತ್ರೆ. ಸಿದ್ದು ನೋಡಲು ಮುಗಿಬಿದ್ದಿದ್ರು, ಸೆಲ್ಫಿಗಾಗಿ ಹಾತೊರೆಯುತ್ತಿದ್ರು. ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಮಯೂರ ಹೋಟೆಲ್ ಬಳಿ ಸಿದ್ದರಾಮಯ್ಯ ಪರ ಘೋಷಣೆಗಳು ಮೊಳಗಿವೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಮುಂದಿನ ಸಿಎಂ ಮುಸುಕಿನ ಗುದ್ದಾಟ ಆರಂಭವಾದ್ರೂ ಆಗಬಹುದೇನೋ. medianewsforyou.com. ಕೊರೋನಾ ಕಾರಣದಿಂದ ಕೇವಲ ವರ್ಚುವಲ್ ನಲ್ಲೇ ಸಂಪರ್ಕ ಇದ್ದ ಕಾರಣ ಜಾಹೀರಾತುದಾರರು, ಮನೋರಂಜನೆ, ಸುದ್ದಿ ಮಾಧ್ಯಮದವರು ಒಬ್ಬೊಬ್ಬರನ್ನ ಕನೆಕ್ಟ್ ಆಗಲು ಸಾಧ್ಯವಾಗಿರಲಿಲ್ಲ. ಆದ್ರೀಗ medianewsforyou.com ಫ್ಯೂಚರ್ ಸ್ಕೋಪ್ ಕಾನ್ಕ್ಲೇವ್ ಎಂಬ ಕಾರ್ಯಕ್ರಮದ ಮೂಲಕ ಎಲ್ಲರನ್ನ ಒಂದುಗೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಬೆಂಗಳೂರಿನ MG ರಸ್ತೆಯಲ್ಲಿನ ತಾಜ್ ಹೋಟೆಲ್ನಲ್ಲಿ ಫ್ಯೂಚರ್ ಸ್ಕೋಪ್ ಕಾನ್ಕ್ಲೇವ್ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. After the 2 years of pandemic and related lockdown, now the world is opening up. So as part of our medianewsforyou.com service to media industry, we have hosted this Future Scope Conclave in Bangalore, and this is the first such kind of industry event happening here. ಈ ಕಾರ್ಯಕ್ರಮಕ್ಕೆ ನ್ಯೂಸ್ ಫಸ್ಟ್ ಕನ್ನಡ ಸಿಲ್ವರ್ ಪಾರ್ಟ್ನರ್ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ medianewsforyou.com ನ ಎಡಿಟರ್ ಇನ್ ಚೀಫ್ ವಿ ಉಮಾನಾಥ್, ಬ್ರ್ಯಾಂಡ್ ಗುರು ಖ್ಯಾತಿಯ ಹರೀಶ್ ಬಿಜೂರ್, ನ್ಯೂಸ್ ಫಸ್ಟ್ ನ ಸಿಇಒ ರವಿಕುಮಾರ್, ಬಿಸಿನೆಸ್ ಹೆಡ್ ದಿವಾಕರ್, ಕಲರ್ಸ್ ಕನ್ನಡದ ಮಾರ್ಕೆಟಿಂಗ್ ಡೈರೆಕ್ಟರ್ ಶ್ರೀರಾಮ್ ರವಿಶಂಕರ್ ಸೇರಿದಂತೆ ಹಲವು ಮಾಧ್ಯಮ ಸಂಸ್ಥೆಗಳ ಸಿಇಒ ಹಾಗೂ ಬಿಸಿನೆಸ್ ಹೆಡ್ಗಳು ಪಾಲ್ಗೊಂಡಿದ್ರು. ಇನ್ನು ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಜನರ ಅಭಿರುಚಿಗೆ ತಕ್ಕಂತೆ ಸುದ್ದಿ ಹಾಗೂ ಮನೋರಂಜನೆ ನೀಡುವುದರ ಜೊತೆಗೆ ಸಂಸ್ಥೆಗಳ ಬ್ರ್ಯಾಂಡಿಂಗ್ ಮಾಡೋದು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಸಂಪೂರ್ಣವಾಗಿ ಬಳಸುವುದರ ಬಗ್ಗೆ ಬ್ರ್ಯಾಂಡ್ ಗುರು ಖ್ಯಾತಿಯ ಹರೀಶ್ ಬಿಜೂರ್ ಅವರು ವಿಚಾರ ವಿನಿಮಯ ಮಾಡಿಕೊಂಡ್ರು. We are very competitive today because people's lives are very tough today, and our lives are tough post-COVID, particularly over the last 2 years.
And therefore, in tough times, people question everything and people will compete much more aggressively. ಮಲಯಾಳಂ ಮೂವಿ ಕುರೂಪ್ ಸಿನಿಮಾ ಸ್ಟೈಲ್ನಲ್ಲಿ ಇಲ್ಲೊಂದು ಮರ್ಡರ್ ನಡೆದು ಹೋಗಿದೆ. ಜುಲೈ 13ರಂದು ಉಡುಪಿಯ ಬೈಂದೂರಿನಲ್ಲಿ ಸುಟ್ಟ ಕಾರಿನಲ್ಲಿ ಮೃತ ದೇಹವೊಂದು ಪತ್ತೆಯಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 3ನೇ ದಿನಕ್ಕೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ ಆರೋಪಿ ಕೊಲೆಯ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಫೋರ್ಜರಿ ಆರೋಪದಲ್ಲಿ ಜೈಲು ಪಾಲಾಗೋ ಆತಂಕದಿಂದ ತಾನು ಬಚಾವಾಗಲು ಈ ಚಾಲಾಕಿ ಸದಾನಂದ ಶೇರೇಗರ್ ತನ್ನನ್ನೇ ಹೋಲುವಂತಹ ಆನಂದ್ ದೇವಾಡಿಗನ ಕೊಲೆಗೈದಿದ್ದಾನೆ. ಮೊದಲು ತನ್ನ ಪ್ರಿಯತಮೆ ಶಿಲ್ಪಾ ಮೂಲಕ ಆನಂದ್ ಜೊತೆ ಪ್ರೀತಿಯ ನಾಟಕವಾಡಿಸಿದ್ದ. ಶಿಲ್ಪಾ ಸಹ ಆನಂದ್ಗೆ ಮದ್ಯ ಕುಡಿಸಿ ಅದರಲ್ಲಿ ನಿದ್ದೆ ಮಾತ್ರ ಬೆರೆಸಿದ್ಲು. ನಂತರ ಕಾರ್ಕಳದಿಂದ ಆನಂದನ್ನ ಬೈಂದೂರಿಗೆ ಕರೆತಂದಿದ್ದ ಸದಾನಂದ ತನ್ನ ಕಾರಿಗೆ ತಾನೇ ಬೆಂಕಿ ಇಟ್ಟು ಆನಂದನ್ನ ಸಾಯಿಸಿದ್ದಾನೆ. ಬಳಿಕ ಬೇರೆ ಕಾರ್ನಲ್ಲಿ ಬಂದ ಸ್ನೇಹಿತರ ಜೊತೆ ಸದಾನಂದ ಎಸ್ಕೇಪ್ ಆಗಿದ್ದ. ಬಳಿಕ ಟೋಲ್ ಗೇಟ್ನ ಸಿಸಿ ಕ್ಯಾಮೆರಾ ಸಂಗ್ರಹಿಸಿದ್ದ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ರು. ಕೊನೆಗೂ ಆರೋಪಿಗಳಾದ ಸದಾನಂದ ದೇವಾಡಿಗ, ಶಿಲ್ಪಾ ಸಾಲಿಯಾನ್, ಸತೀಶ್ ದೇವಾಡಿಗ, ನಿತಿನ್ ದೇವಾಡಿಗನನ್ನ ಖೆಡ್ಡಾಗೆ ಕೆಡವಿದ್ದಾರೆ.